ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಡೆವಿಲ್ನ ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳಬೇಕು ಅಥವಾ ಗುಡ್ ನ್ಯೂಸ್ ಅಂತ ಹೇಳಬೇಕು, ಖಂಡಿತವಾಗ್ಲೂ ಗೊತ್ತಾಗಲಿಲ್ಲ. ಸೊ ಏನಿದು ಕತೆ, ಏನಿದು ವಿಚಾರ, ಇದ್ರ ಬಗ್ಗೆ ಮಾತಾಡಬೇಕು, ಖಂಡಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಎಷ್ಟು ರೀಚ್ ಮಾಡಿಸ್ಬೇಕು ಅಂತಂದರೆ, ಯಾಕಂದರೆ ಸದ್ಯಕ್ಕೆ ಇರುವಂಥ ಈ ಒಂದು ಅಪ್ಡೇಟ್ ಒಂದು ರೀತಿ ಹೇಳಬೇಕು ಅಂದರೆ ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದಾ ಅಥವಾ ಗುಡ್ ನ್ಯೂಸ್ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಸೊ ಈ ಒಂದು ಡೆವಿಲ್ ಸಿನಿಮಾಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಲೈಕ್ ಮಾಡಿ, ಈ ಒಂದು ವಿಡಿಯೋಗೆ ಹೈಪ್ ಕೊಡಿ. ಆದಷ್ಟು ಎಲ್ಲ ಒಂದು ಫ್ಯಾನ್ಸ್ಗಳಿಗೆ ಆಗಿರ್ಬೋದು, ಸಿನಿ ಆಡಿಯನ್ಸ್ಗಳಿಗೆ ಆಗಿರ್ಬೋದು ಇದು ರೀಚ್ ಆಗಲೇಬೇಕು ಅಂತ ಹೇಳ್ತಾ ಮೊದಲೇದಾಗಿ ಹೇಳ್ತಾ ಇದ್ದೀನಿ. ಏನಂತಂದರೆ ಓವರಾಲ್ ಆಗಿ ಇಷ್ಟು ದಿನ ನಾವು ಡೆವಿಲ್ಗೆ ಕಾದಂಥದ್ದು ಸಿನಿಮಾ ಏನಿದೆ ಒಂದು ವೇಟಿಂಗಲ್ಲಿದ್ವಿ. ಆ ಒಂದು ನಂಬರ್ ಆಫ್ ಡಿಸೆಂಬರ್ 12. ಬಟ್ ಈಗ ಆ ಒಂದು ಡಿಸೆಂಬರ್ 12 ನಂಬರ್ ಚೇಂಜ್ ಆಗಿದೆ. ಸೊ ಏನಪ್ಪ ಅಂತಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋ ಹಾಗೇ 11ನೇ ತಾರೀಕಿಗೆ ಡೆವಿಲ್ ರಿಲೀಸ್ ಆಗ್ತಾ ಇರುವಂಥದ್ದು. 12ನೇ ತಾರೀಕಿಂದ ಈಗ 11ನೇ ತಾರೀಕು ಅಂದರೆ ಬಿಫೋರ್ ಶುಕ್ರವಾರ ರಿಲೀಸ್ ಆಗಬೇಕಾಗಿತ್ತು. ಸೊ ಅದಕ್ಕಿಂತ ಮುಂಚೆನೇ ನಾವು ಡೆವಿಲನ್ನು ನೋಡಬಹುದು. ಯಾಕೆಂದರೆ 11ನೇ ತಾರೀಕಿಗೆ ರೀಸ್ಕೆಡ್ಯೂಲ್ ಮಾಡಿರುವಂಥದ್ದು. ಇನ್ನೂ ಬೇಗನೆ ಒಂದು ದಿನದ ಮುಂಚೆನೇ ಡೆವಿಲನ್ನು ನೋಡ್ಬೋದು. ಇದನ್ನು ಅಫಿಷಿಯಲ್ ಆಗಿ ಕೂಡ ಅಪ್ಡೇಟ್ ಮಾಡಿರುವಂಥದ್ದು ಸಿನಿಮಾ ತಂಡ. ಸೊ ಎಲ್ಲರೂ ಕೂಡ ಕಾಮೆಂಟ್ ಹಾಕ್ಬೋದು. ಆ್ಯಂಡ್ ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ ಕೂಡ ನನ್ನ ಹಿಂದಿನ ಒಂದು ವಿಡಿಯೋಗೆ. ಸೊ ಏನಂತಂದರೆ ಆಲ್ಮೋಸ್ಟು ಈಗ ರಿಲೀಸ್ ಆಗ್ತಾ ಇರುತ್ತೆ ಸಿನಿಮಾ. ಯಾವುದೇ ಸಿನಿಮಾ ಇರ್ಬೋದು, ರಿಲೀಸ್ ಆದಾಗ ಆ ಒಂದು ಸಿನಿಮಾದ ಪ್ರೀಮಿಯರ್ ಇರುತ್ತಾ ಅಥವಾ ಫ್ಯಾನ್ ಶೋ ಇರುತ್ತಾ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಡೆವಿಲ್ ಬಗ್ಗೆ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಸೊ ಈ ಒಂದು ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಟೀಮ್ ಅವರೇ ಕೊಡ್ತಾರೆ. ಒಂದು ಪ್ರೀಮಿಯರ್ ಆಗಿರ್ಬೋದು, ಲೈಕ್ ಒಂದು ಫ್ಯಾನ್ ಶೋ ಆಗಿರ್ಬೋದು, ಈ ಕ್ಯಾಟಗರಿಲಿ ಬರುವಂಥ ಶೋಸ್ಗಳೇನಿದೆ ಸೊ ಅಫಿಷಿಯಲ್ ಆಗಿ ನೆಕ್ಸ್ಟ್ ಡೇಸ್ಗಳಲ್ಲಿ ಅಪ್ಡೇಟನ್ನು ಖಂಡಿತವಾಗ್ಲೂ ಕೊಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ಈಗ ಏನಪ್ಪ ಅಂತಂದರೆ ಒಂದು ಖುಷಿ ವಿಚಾರ ಡಿವೋರ್ಸ್ ಫ್ಯಾನ್ಸ್ಗಾಗಿರ್ಬೋದು ಮತ್ತು ಸಿನಿ ಆಡಿಯನ್ಸ್ಗಾಗಿರ್ಬೋದು. ಮೇನ್ ಈಗ ಥಿಂಗ್ ಏನಪ್ಪ ಅಂದರೆ 12ಕ್ಕೆ ನಾವೆಲ್ಲ ಕಾದು ಕುಳಿತಂಥ ಡೆವಿಲ್ ಸಿನಿಮಾ 11ನೇ ತಾರೀಕಿಗೆ ಬರ್ತಾ ಇದೆ ಅನ್ನುವಂಥದ್ದು ತುಂಬ ಜನಕ್ಕೆ ಖುಷಿ ಕೊಟ್ಟಿದೆ. ಸೊ ನಿಮಗೆ ಈ ಒಂದು ಡೇಟ್ ಕೇಳಿದ ಮೇಲೆ ಹೇಗೆ ಅನ್ನಿಸ್ತು? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಡೆವಿಲ್ ಸಿನಿಮಾದ ಟ್ರೈಲರ್ ಬಗ್ಗೆ ಕೂಡ ಮಾತಾಡಬೇಕು. ತುಂಬ ಜನ ಟ್ರೈಲರ್ ಬಗ್ಗೆ ಕೂಡ ಕೇಳಿದ್ರಿ, ಟ್ರೈಲರ್ ಯಾವಾಗ ಅಂತ. ಸೊ ಟ್ರೈಲರ್ನ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಟ್ರೈಲರ್ ಬಗ್ಗೆ ಆಗಿರ್ಬೋದು ಈ ಒಂದು ತಿಂಗಳಿನ ಒಂದು ಎಂಡಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುವಂಥದ್ದು. ಆಲ್ಮೋಸ್ಟ್ ಡಿಸೆಂಬರ್ 1ಗೆ ಬರುವಂಥ ಸಾಧ್ಯತೆಗಳಿದೆ. ಡಿಸೆಂಬರ್ 1 ಇಲ್ಲಾಂದರೆ ಈ ಮಂತಿನ ಒಂದು ಎಂಡಲ್ಲಿ ಬರುವಂಥ ಸಾಧ್ಯತೆಗಳಿದೆ ಅನ್ನೋ ಕೆಲವು ನಂಬರ್ಸ್ಗಳು ಕೇಳಿ ಬರ್ತಾ ಇದೆ. ಸೊ ಅದು ಕೂಡ ಒಂದು 2-3 ದಿನಗಳಲ್ಲೂ ಕೂಡ ಟ್ರೈಲರ್ ಬಗ್ಗೆ ಅಫಿಷಿಯಲ್ ಆಗಿ ಸಿನಿಮಾ ತಂಡನೇ ತಿಳಿಸುತ್ತೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಈಗೆಲ್ಲ ಒಂದು ಸಿನಿ ಆಡಿಯನ್ಸ್ಗೆ ಮತ್ತು ಡಿವೋರ್ಸ್ ಫ್ಯಾನ್ಸ್ಗಳಿಗೆ ಮೇಜರ್ ಆಗಿ ಫುಲ್ ಖುಷಿಯಾಗಿರುವಂಥ ವಿಚಾರ ಏನಪ್ಪ ಅಂದರೆ 12ನೇ ತಾರೀಕಿಗೆ ಇದ್ದಂಥ ಡೇಟು 11ನೇ ತಾರೀಕಿಗೆ ಅಂದರೆ ಒಂದಿನ ಮುಂಚೆನೇ ರಿಲೀಸ್ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಖುಷಿ ಕೊಟ್ಟಿದೆ ಎಲ್ಲರೂ ಕೂಡ. ಆ್ಯಂಡ್ ನನಗೂ ಕೂಡ ಒಂದು ರೀತಿ ಸರ್ಪ್ರೈಸ್ ಅಂತ ಅನ್ನಿಸ್ತು. ಆ್ಯಂಡ್ ಯಾರೋ ಒಬ್ಬರು ನನಗೆ ಕಳಿಸಿದ್ರು ಇದನ್ನು ಪೋಸ್ಟನ್ನು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಪೋಸ್ಟ್ ಕಳಿಸಿದ್ರು ಯಾವುದು ನಿಜನೋ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಈ ಒಂದು AI ಟೆಕ್ನಾಲಜಿಯಲ್ಲಿ ಯಾವುದನ್ನು ಹೇಗೆ ಎಡಿಟ್ ಮಾಡ್ತಾರೋ ಏನು ಹಾಕ್ತಾರೋ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಅಫಿಷಿಯಲ್ ಆಗಿ ಹೋಗಿ ಒಂದು ಸಲ ಅವ್ರದ್ದು ಖಾತೆ ತೆಗೆದು ಆ ಸಿನಿಮಾಗೆ ಸಂಬಂಧಪಟ್ಟ ಪ್ರೊಡಕ್ಷನ್ ಖಾತೆಯನ್ನು ತೆಗೆದು ಅಲ್ಲಿ ಚೆಕ್ ಮಾಡಿದಾಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿತ್ತು. ಸೊ ಒಂದು ಅನೌನ್ಸ್ಮೆಂಟ್ ಆದಮೇಲೆ ಓಕೆ ಕನ್ಫರ್ಮ್ ಆಗಿದೆ ಅನ್ನೋ ಒಂದು ಕನ್ಫರ್ಮೇಷನ್ ಮೇಲೆ ಸೊ ನಾನು ಕೂಡ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಾನು ಕಮ್ಯುನಿಟಿ ಟ್ಯಾಬಿಗೆ ಪೋಸ್ಟ್ ಹಾಕಿದಾಗಲೇ ವೀಡಿಯೋ ಮಾಡಿ ಕನ್ಫರ್ಮ್ ಮಾಡಿ ಅಂತ ಅಂದರು. ಆಲ್ಮೋಸ್ಟ್ ಈಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ನಾನು ಕೂಡ ಹೇಳೋದಿಷ್ಟೇ, 12ನೇ ತಾರೀಕಿಗೆ ಇದ್ದಂಥ ಡೆವಿಲ್ ಈಗ ಒಂದಿನ ಮುಂಚೆ ಅಂದರೆ 11ನೇ ತಾರೀಕಿಗೆ ಬರ್ತಾ ಇದೆ. ಡಿಸೆಂಬರ್ 12 ಅಲ್ಲ, ಡಿಸೆಂಬರ್ 11 ಡೆವಿಲ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸಿನಿ ಆಡಿಯನ್ಸು, ನಾನು ಆಗಲಿದ್ದಾಗೆ ಡಿವೋರ್ಸ್ ಫ್ಯಾನ್ಸ್ ಎಲ್ಲ ಏನಿದ್ದೀರಾ ಕಾಯ್ತಾ ಇದ್ದೀರಾ. ಸೊ ಫೈನಲಿ ವೇಟಿಂಗ್ ಈಸ್ ಓವರು. ಒನ್ ಡೇ ಮುಂಚೆನೇ ಸಿನಿಮಾನ ಹೋಗಿ ನೋಡಬಹುದು ಫೈನಲಿ. ಆ್ಯಂಡ್ ಟ್ರೈಲರ್ ಕೂಡ ಆದಷ್ಟು ಬೇಗನೆ ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ತುಂಬಾ ಇದು ಮಾಡ್ತಾ ಇದ್ದೀನಿ ಟ್ರೈಲರ್ಗೋಸ್ಕರ. ಆ್ಯಂಡ್ ಈ ಒಂದು ಮಂತಲ್ಲಿ ಹಾಗೆ ಒಂದು ನೆಕ್ಸ್ಟ್ ಮಂತ್ನ ಒಂದು ಫಸ್ಟ್ ಅಂದರೆ ಲೈಕ್ ನೆಕ್ಸ್ಟ್ ಮಂತು ಒಂದು ಡಿಸೆಂಬರ್ 1 ಕೆಲವೊಂದು ನಂಬರ್ಗಳು ಓಡಾಡ್ತಾ ಇದೆ, ಈ ಡೇಟಲ್ಲಿ ಬರ್ಬೋದು ಟ್ರೈಲರ್ ಅಂತ. ಸೊ ನಿಮಗೇನಾದ್ರು ಗೊತ್ತಿದ್ದರೆ ಗೆಸ್ ಮಾಡೋದಿದ್ರೆ ಗೆಸ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಈ ಒಂದು ಡೇಟ್ ಬಗ್ಗೆ ಬಿಫೋರ್ ಒನ್ ಡೇ ಮುಂಚೆ ಬಂದಿರೋ ಡೇಟ್ ಬಗ್ಗೆ ನಿಮಗೇನು ಅನಿಸುತ್ತೆ, ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಡೆವಿಲಿಗೆ ಕಾಯ್ತಾ ಇದ್ದೀರಾ ಸೊ ಡೆವಿಲ್ ಅಂತ ಟೈಪ್ ಮಾಡಿ. ಆ್ಯಂಡ್ ಈ ವಿಡಿಯೋ ಎಲ್ಲ ಒಂದು ಫ್ಯಾನ್ಸ್ಗೆ ಒಂದು ಸಿನಿ ಆಡಿಯನ್ಸ್ಗಳಿಗೆ ರೀಚ್ ಆಗಬೇಕು. ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ, ಎಲ್ಲರೂ ಕೂಡ ರೀಚ್ ಆಗಲಿ. ಸಿನಿಮಾದ ಡೇಟು 12ಕ್ಕಲ್ಲ 11 ಅನ್ನೋದು ಎಲ್ಲರೂ ಕೂಡ ತಲುಪಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಮತ್ತೆ ನಾನು ನಿಮ್ಗೆಲ್ಲರೂ ಸಿಗ್ತೀನಿ. ಆ್ಯಂಡ್ ಈ ಒಂದು ವೀಕಲ್ಲೂ ಕೂಡ ತುಂಬ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ. ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿದೆ, ಒಂದರಿಗಿಂತ ಒಂದು ಸಿನಿಮಾಗಳು ತುಂಬ ಚೆನ್ನಾಗಿದೆ. ಹೊಸ ನಿರ್ದೇಶಕರಾಗಿರ್ಬೋದು, ಹೊಸ ನಟರಾಗಿರ್ಬೋದು, ಎಲ್ಲರೂ ಕೂಡ ಹೊಸ ಹೊಸ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಿನಿಮಾಗಳಿಗೂ ಹೋಗಿ ಸಿನಿಮಾನ ನೋಡಿ ಎಂಕರೇಜ್ ಮಾಡಿ ಅಂತ ಈ ಮೂಲಕವಾಗಿ ಈ ವಿಡಿಯೋ ಮೂಲಕವಾಗಿ ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.